ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಂಧ್ಯಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಅವರೆಕಾಳು ಕೈಮಾ ಉಂಡೆ ಸಾರು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಜಾರಿಗೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಕರಿಮೆಣಸು, ಖಾರ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, 1 ಕಪ್ ಆಗುವಷ್ಟು ತೆಂಗಿನಕಾಯಿ, ಸ್ವಲ್ಪ ನೀರು. ಗಟ್ಟಿಯಾಗಿ ರುಬ್ಬಬೇಕು, ಜಾಸ್ತಿ ನೀರಾಗಿ ರುಬ್ಬಬಾರ್ದು. ನೋಡಿ, ಆ ಹದಕ್ಕೆ ಬರಬೇಕು. ಜಾಸ್ತಿ ನೀರು ಹಾಕ್ತು ಅಂದರೆ ಉಂಡೆಗಳು ಒಡೆಯೋ ಚಾನ್ಸಸ್ ಇರುತ್ತೆ. ಈ ಮಸಾಲೆಲಿ ಈ ಥರ ಅರ್ಧ ಡಿವೈಡ್ ಮಾಡ್ಕೊಳ್ಳಿ. ಒಂದು ಕೈಮಾ ಉಂಡೆಗೆ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ಟೋದು, ಇನ್ನೊಂದು ಸಾಂಬಾರಿಗೆ. ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳಿ. ಒಬ್ಬೊಬ್ಬರು ಮೊಟ್ಟೆ ಯೂಸ್ ಮಾಡ್ತಾರೆ, ನಾನು ಕಡಲೆ ಹಿಟ್ಟಿನ ಯೂಸ್ ಮಾಡ್ತೀನಿ. ಈಗ ಮಸಾಲೆ ರುಬ್ಬಿದ್ವಲ್ಲ, ಅದೇ ಜಾರ್ ತೊಗೊಂಡು ಕೈಮಾನ ಚೆನ್ನಾಗಿ ತೊಳೆದು ನೀರು ಇಲ್ದಿರೋ ಥರ ಫುಲ್ಲು ಹಿಂಡ್ಬಿಟ್ಟು ಹಾಕೋಬೇಕು. ನೆಕ್ಸ್ಟ್ ಅರ್ಧ ಮಸಾಲೆ ಎತ್ತಿಟ್ಟಿರ್ತೀವಲ್ಲ, ಆ ಮಸಾಲೆನೇ ಹಾಕಿ ಸ್ವಲ್ಪ ಪಲ್ಸ್ಕೊಡಿ. ಗ್ರೈಂಡ್ ಮಾಡಿ ಮಿಕ್ಸಪ್ ಆಗೋವರೆಗೂ ಈ ಥರ ಗ್ರೈಂಡ್ ಮಾಡಿ ಅದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಸ್ಮಾಲಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಆ ಈರುಳ್ಳಿ, 1 ಕಪ್ಪಷ್ಟು ಸಬ್ಬಕ್ಕಿ ಸೊಪ್ಪು, 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, 1.5 ಸ್ಪೂನಷ್ಟು ಕಡಲೆ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸಪ್ ಕೊಡಿ. ನಾನು ಮಾಡಿರೋದು 1/4 kg ಕೈಮಾ ಮಟನ್ಗೆ. ಓಕೆ, ಎಲ್ಲ ಇಷ್ಟು ಮಿಕ್ಸಪ್ ಆದಮೇಲೆ ಉಂಡೆ ಕಟ್ಕೊಳ್ಳಿ. ಚೆನ್ನಾಗಿ ಉಂಡೆ ಕಟ್ಟಿ ಒಂದೊಂದೇ ನಿಮಗೆ ಯಾವ ಆಕಾರ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಲ್ಲಿ ಉಂಡೆ ಕಟ್ಕೊಂಡು ಎತ್ತಿಟ್ಕೊಳ್ಳಿ. ಒಂದು ಬಾಣಲಿ ಇಟ್ಟು ಆ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯೋಕ್ಕೆ ಬಿಟ್ಟು, ಎಣ್ಣೆ ಕಾದಿದಾದ್ಮೇಲೆ ಎಲ್ಲ ಕೈಮಾ ಉಂಡೆನೂ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 2 to 3 ಮಿನಿಟ್ಸ್ ಬೇಯಿಸಿ ಕುಕ್ ಮಾಡಿದ್ಮೇಲೆ ನೋಡಿ ಈ ಥರ ಹಿಂದೆ ಬಂದಿರುತ್ತೆ. ಈ ಥರ ಬಂದರೆ ನಾನು ತೋರಿಸ್ತಾ ಇರೋದು, ನೀವು ತಿರುವಾಕಕ್ಕೆ ಹೋಗ್ಬಿಡಿ. ಈ ಥರ ಆಗಿರುತ್ತೆ. ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇರಿ. ಅವರೆಕಾಳನ್ನ ಬೇಯಿಸ್ಕೊಳ್ಳೋಣ. ಎಣ್ಣೆ ಹಾಕಿ ಅದಕ್ಕೆ ಒಂದು ಟೊಮ್ಯಾಟೊ ಹಾಕಿ ಫ್ರೈ ಆದಮೇಲೆ ಚೂರು ಅರಿಶಿನ ಫ್ರೈ ಮಾಡಿ ಹಿಚ್ಕಿದ ಅವರೆಕಾಳನ್ನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಕಲರ್ ಶೇಡ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಒಂಚೂರು ಫ್ರೈ ಮಾಡಿಕೊಂಡು ಅರ್ಧ ಎತ್ತಿಟ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆನ ಅವರೆಕಾಯಿಗೆ ಅವರೆಕಾಳಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೀರು ಎಷ್ಟು ಹದಕ್ಕೆ ಬೇಕು ಅಷ್ಟು ಹದಕ್ಕೆ ನೀರು ಹಾಕ್ಕೊಳ್ಳಿ, ಯಾಕಂದರೆ ಕೈಮಾ ಉಂಡೆಗೆ ಹಾಕಬೇಕಲ್ಲ, ಅದಕ್ಕೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಕೈಮಾ ಉಂಡೆಯಲ್ಲೂ ಉಪ್ಪು ಹಾಕಿರ್ತೀವಿ, ಇದರಲ್ಲೂ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಕುದೀತಾ ಆಮೇಲೆ ಉಪ್ಪು ಜಾಸ್ತಿ ಆಗೋಗುತ್ತೆ, ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದರ ಕುದ್ದಿ ಆದಮೇಲೆ ಇದು ಕುದೀತಾ ಇರಲಿ. ಕೈಮಾ ಉಂಡೆ ಹೇಗಾಗಿದೆ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಕೈಮಾ ಉಂಡೆ ನೀರೆಲ್ಲ ಸೀದಿ ಈ ಥರ ಎಣ್ಣೆ ಬಿಟ್ಟಿದೆ. ಈ ಎಣ್ಣೆ ಬಿಟ್ಟಿರೋ ಟೈಮಲ್ಲಿ ನಾವು ಮಾಡಿರ್ತೀರ ಅವರೆಕಾಳು ಸಾಂಬಾರನ್ನ ಅದಕ್ಕೆ ಕೈಮಾ ಉಂಡೆಗೆ ಹಾಕೋಬೇಕು. ಯಾವುದೇ ಕಾರಣಕ್ಕೂ ಸೌಟ್ ಯೂಸ್ ಮಾಡಿಬಿಡಿ. ಸೌಟ್ ಯೂಸ್ ಮಾಡೋದಲ್ಲೇ ಈ ಥರ ತಿರುಗಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡಿ. ನೋಡಿ ಫ್ರೆಂಡ್ಸ್, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಒಂದು ಕೈಮಾ ಉಂಡೆನೂ ಒಡೆದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.